ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರಿ. ಎಲ್ಲ ನಮ್ಮ ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆ. ಈ ಒಂದು ಯೋಜನೆಯಲ್ಲಿ ಸ್ಟಾರ್ಟಿಂಗಿಂದ ಸರ್ ಒಂದು ಇದು ನಮಗೆ ಕಡಿಮೆ ಆಯ್ತಂದರೆ ತಿಂಗಳಿಗೆ ಕಟ್ಟುವಂಥ EMI ಕಡಿಮೆ ಆಯ್ತಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕಷ್ಟ ಆಗ್ತಾಯಿತ್ತು ಅಂತೆಲ್ಲ ಇದು ಮಾಡ್ತಾಯಿತ್ತು. ಸೊ ಸತತವಾಗಿ ನಾವೆಲ್ಲ ಕೂಡ ಇದರ ಹಿಂದೆ ಪ್ರಯತ್ನ ಪಟ್ಟು ತುಂಬ ಕಡೆ ರಿಕ್ವೆಸ್ಟ್ ಮಾಡಿ ಸೊ ತುಂಬ ಅಂದರೆ ಈ ಒಂದು ಸಂದರ್ಭದಲ್ಲಿ ಸಂತೋಷ ಆಗಿದೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆ ಫುಲ್ ಅಪ್ಡೇಟ್ಸ್ ನಮ್ಮ ಒಂದು ಚಾನಲ್ ಸಿಗುತ್ತೆ. ಓಕೆ, ಇಂದು ಏನು ಸಂತೋಷ ಅಂತ ನೋಡಿದ್ರೆ ಬಡ್ಡಿ ಸಹಾಯಧನ ಯೋಜನೆ ಅಂತ. ಸೊ ತುಂಬ ಜನ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದು, ತುಂಬ ಜನ ಕೂಗು ಒಂದಿತ್ತು, ಸರ್ ತಿಂಗಳಿಗೆ ಬರೀ EMIನೇ ಕಟ್ಕೊಂಡು ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟೊಂದು ಅಮೌಂಟು, ಸೊ ಇದನ್ನು ಯಾವ ರೀತಿಯಲ್ಲಿ ನಾವು ಫೇಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. ಸೊ ಹಂಗಾಗಿ ಈ ಒಂದು ನಮ್ಮ ಈ ಒಂದು ವಾರ್ಡನ್ ಒಂದು ಫಾಲೋಅಪ್ಪು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದು ಒಳ್ಳೆಯ ರೀತಿಯಲ್ಲಿತ್ತು. ಇದು ಎಲ್ಲ ಫಲಾನುಭವಿಗಳಿಗೂ ಸೇರಿದಂಥ ಈ ಒಂದು ಸಂತೋಷವಾದ ಸಮಯ. ಓಕೆ, ಏನಾಗಿದೆ ಈ ಬಡ್ಡಿ ಸಹಾಯಧನ ಯೋಜನೆ? ಸೊ 3ರಿಂದ 5% ಒಂದು ಅಂದರೆ ಕಟ್ತಾ ಇರುವಂಥ EMIಯಲ್ಲಿ 3ರಿಂದ 5% ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಕಡಿಮೆ ಮಾಡುವಂಥ ಒಂದು ಸ್ಕೀಮ್ ಇದು. ಅಂದರೆ 8,000 ರೂಪಾಯಿ ಇದ್ದರೆ ಅದರಲ್ಲಿ 3ರಿಂದ 5% ನೀವು ತಗೊಳ್ಳಿ. ಸೊ ಇದಕ್ಕೆ ಯಾಕೆ ನಾನು ಒಂದು ಅಪ್ರಾಕ್ಸಿಮೇಟ್ ಕೂಡ ಒಂದು ಇಲ್ಲಿ ಕೊಡ್ತಾಯಿಲ್ಲ ಅಂದರೆ, ಸೊ ನಾವು ಮಾತಾಡೋದನ್ನು ಅದು ಸರಿಯಾಗಿ ನೀವು, ಯಾಕಂದರೆ ಸರ್ಕಾರದಿಂದ ಒಂದು ಕ್ಯಾಲ್ಕುಲೇಷನ್ ಮಾಡಿ ಆಲ್ರೆಡಿ ಫಿನಿಷ್ ಮಾಡಿದ್ದಾರೆ. ಸೊ ಇವಾಗ ವೆಬ್ಸೈಟಲ್ಲಿ ಕೂಡ ಆ ಒಂದು ಅಪ್ಡೇಟ್ಸ್ ಇದೆ. ಬಟ್ ನಾವು ಒಂದು ಎಕ್ಸಾಂಪಲ್ ಹೇಳಿದ್ರೆ ಅದು ತಪ್ಪಾಗಿ ನಾವು ತೊಗೊಂಡು ಹೋಗೋದು ಬೇಡ ಅಂತಾನೆ. ಸೊ ಕರೆಕ್ಟಾದ ಕ್ಯಾಲ್ಕುಲೇಷನ್ ನಿಮಗೆ ನಿಗಮದಲ್ಲಿ ಸಿಗುತ್ತೆ. ಬೆಸ್ಟು ನಿಮಗೆ ಇದು ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಂತ, ಸ್ಟಾರ್ಟಿಂಗ್ ಇದು 1 ಇಯರ್ ಬ್ಯಾಕಿಂದನೇ ನಮಗೆ ಕೈಯಲ್ಲಿ ಸಿಗುತ್ತೆ. ನಮ್ಮ ಪ್ರತಿಯೊಬ್ಬರಿಗೂ ಇದು ಅನುಕೂಲವಾಗುತ್ತಂತ ನಾವು ನೋಡ್ತಾ ಇದ್ದೋ. ಬಟ್ ಅದು ಎಲ್ಲೋ ಒಂದು ಕಡೆ ತುಂಬ ಲೇಟಾಗಿ ಹೋಗ್ತಾ ಇತ್ತು. ಸೊ ಇವಾಗ ಇತ್ತೀಚೆಗೆ ಆ ಒಂದು ಸಮಯ ನಮಗೆ ಸಿಕ್ಕಿದೆ. ಎಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು ಅಂತ ತುಂಬ ಜನ ಬಂದು ಒಬ್ರಿಗೊಬ್ರು ಕಮ್ಯುನಿಕೇಷನ್ ಇದ್ದೀರಾ, ಆ ಒಂದು PDF ಡೌನ್ಲೋಡ್ ಮಾಡಿ ಕಳಿಸಿ ನಾವು ತೊಗೊಳ್ತಾ ಇದ್ದೀವಿ. ಬಟ್ ಆದರೆ ಸರಿಯಾಗಿ ನಿಮಗೆ ವೆಬ್ಸೈಟಲ್ಲಿ ನಿಮಗೆ ಈ ಒಂದು ಸ್ಕೀಮ್ನ PDF ಫೈಲಲ್ಲಿ ನಿಮಗೆ ಅಪ್ಲಿಕೇಶನ್ ಇದೆ. ಸೊ ಅದನ್ನು ಫಿಲ್ ಮಾಡಿ ತೊಗೊಂಡೋಗಿ ನೀವು ನಿಗಮದಲ್ಲಿ ಸಬ್ಮಿಟ್ ಮಾಡಿ. ಯಾರೂ ಗಾಬರಿ ಆಗೋಕ್ಕೆ ಹೋಗ್ಬಿಡಿ. ಈ ಒಂದು ಸ್ಕೀಮ್ ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡಿ. ಬಟ್ ಅದನ್ನು ಇವಾಗಲ್ಲ, ಇನ್ನು ಒಂದು 2 ದಿವಸ ಬಿಟ್ಟು ನೀವು ಅದನ್ನು ತೊಗೊಂಡೋಗಿ. 2 ದಿವಸ ಅಂದರೆ ಇವತ್ತು ಏನು ಡೇಟು, 8/5/2026. ಸೊ ನೀವು ಸೋಮವಾರ ಹೋಗಿ ನೀವು ಆ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಿ. ಇವಾಗ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಆ ಕರೆಕ್ಷನ್ಸ್ ಎಲ್ಲ ಮಾಡಿ ನಿಮಗೆ ಸೋಮವಾರದಿಂದ ಆಲ್ಮೋಸ್ಟು ಈ ಒಂದು ಯೋಜನೆಗೆ ನಾವು ಆ ಒಂದು ಫಾರ್ಮ್ನ ಫಿಲ್ ಮಾಡಿ ನೀವು ನಿಗಮಕ್ಕೆ ಸಬ್ಮಿಟ್ ಮಾಡಿ. ಫಸ್ಟು 3ರಿಂದ 5% ನಮಗೆ ಆ ಒಂದು ಸಹಾಯಧನ ಯಾರಿಗೆ? ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆಯಲ್ಲಿ NBFC. ಆ ಒಂದು NBFCದು ಏನು ಡೀಟೇಲ್ಸು ಅಂದರೆ ಏನು ಅಂತ ನಾನು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ, ಆ ಡಿಫ್ರೆನ್ಸ್ ಏನಿದೆ ಅಂತ. ಸೊ ಆ ಒಂದು ವಿಡಿಯೋ ಈ ಒಂದು ಕಮೆಂಟ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ, ಅದನ್ನು ಕೂಡ ನೋಡಿ. ನಿಮಗೆ ಆ ಒಂದು ಡೌಟ್ಸ್ ಇದ್ದರೆ ಮತ್ತು ನಿಮಗೆ 3ರಿಂದ 5% ನಿಮಗೆ ಇದಾಗುತ್ತೆ. ಸೊ ಯಾವ ಥರದಲ್ಲಿ ಇದನ್ನು ಮಾಡ್ತಾರೆ ಅಂತ ನಾನು ಆಲ್ರೆಡಿ ನಿಮಗೆ ಹಳೆ ವೀಡಿಯೋಸಲ್ಲಿ ಇದು ಮಾಡಿದ್ದೀನಿ. ಕೆನರಾ ಬ್ಯಾಂಕಲ್ಲಿ ಸೊ ಒಂದು ಅಕೌಂಟ್ನ ಓಪನ್ ಮಾಡಿ ಅದರಿಂದ ಅವರು ತೊಗೊಳ್ಳುವಂಥ ಇದಿರುತ್ತೆ. ಇವಾಗ ಎಕ್ಸಾಂಪಲ್ ನೀವು ಒಂದು ಬೇರೆ ಒಂದು ಕಡೆ ನಿಮ್ಮ ಒಂದು ಅಕೌಂಟ್ ಇಟ್ಕೊಂಡಿದ್ದೀರಾ. ಎಕ್ಸಾಂಪಲ್ ನಿಮ್ಮ ಪರ್ಸ್ನಲ್ ಅಕೌಂಟ್ ಒಂದಿದೆ. ಸೊ ಅದರಲ್ಲಿ ಇಕ್ಕಿರ್ತೀರ, ಅದೇನಾಗುತ್ತೆ ನಿಮಗೆ ಸ್ಟ್ರೈಟಾಗಿ ಲೋನಿಗೆ ಹೋಗ್ತಾಯಿದೆ. ಸೊ ಇವಾಗ ಏನಾಗುತ್ತೆ, ನಿಮಗೆ ಕೆನರಾ ಬ್ಯಾಂಕಲ್ಲಿ ನೀವು ಕೊಡುವಂಥ ಒಂದು ಅಪ್ಲಿಕೇಶನ್ ಏನಿದೆ, ಇವಾಗ ಕೊಡ್ತಾ ಇದ್ದೀರಲ್ಲ ಒಂದು ಅಪ್ಲಿಕೇಶನು, ಸೊ ಅದು ನೀವು ಅಲ್ಲಿ ಕೊಡಬೇಕಾದ್ರೆ ನಿಮಗೆ ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿಕೊಡ್ತಾರೆ. ಸೊ ನಿಮಗೆ ಪರ್ಸ್ನಲಾಗಿ ಹೋಗುವಂಥ ಅಮೌಂಟು ಅಂದರೆ ಪರ್ಸ್ನಲ್ ಅಕೌಂಟಿಂದ ಹೋಗುವಂಥ ಆ ಒಂದು EMI ನಿಮಗೆ ಇಲ್ಲಿ ಓಪನ್ ಮಾಡಿಕೊಡ್ತಾ ಇರುವಂಥ ಆ ಒಂದು ಬ್ಯಾಂಕಿಂದ ನಿಮಗೆ ಸ್ಟ್ರೈಟಾಗಿ ಲೋನ್ಗೆ ಹೋಗುತ್ತೆ. ಎಲ್ಲಿ ಲೋನ್ ತೊಗೊಳ್ತಾರೆ.
ಸೊ ಯಾಕೆ ಈ ಒಂದು ಬ್ಯಾಂಕ್ನ ನಾವು ಈ ಥರ ಮಾಡ್ತಾಯಿದ್ವಿ, ಎಕ್ಸಾಂಪಲ್ ನಮಗೆ ಮಾಡ್ಬೋದಲ್ಲ ಅಂತ. ಸೊ ಆ ಥರ ಮಾಡೋದು ಆಗಲ್ಲ, ಕಷ್ಟ ಇದೆ, ಬಟ್ ಅದು ಇದಾಗುತ್ತೆ. ಸೊ ಹಾಗಾಗಿ ಈ ಒಂದು ಅಕೌಂಟ್ ಅಂದರೆ ಲೋನ್ಗೋಸ್ಕರ ಸರ್ಕಾರದಿಂದ ಬರುವಂಥ ಸಹಾಯಧನ ಈ ಒಂದು ಅಕೌಂಟಲ್ಲಿರುತ್ತೆ. ಎಕ್ಸಾಂಪಲ್ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ, ಅದರಲ್ಲಿ ಒಬ್ಬೊಬ್ಬರು ಮಾಡ್ಕೊಳ್ತಾರೆ ಫಲಾನುಭವಿಗಳು. ಸೊ ಅಲ್ಲಿಂದ ಏನಾಗುತ್ತೆ, ಅಮೌಂಟ್ನ ಸರ್ಕಾರದಿಂದ ಇರುತ್ತೆ, ನೀವು ಕಟ್ಟಬೇಕಾಗಿರೋದು ಸರ್ಕಾರ ಕೊಡಬೇಕಾಗಿರುವಂಥ 3-5% ಏನಿದೆಯೋ ಅದ್ರ ಪ್ರಕಾರ ಅವ್ರಿಗೆ ಹೋಗುತ್ತೆ. ಸೊ ತಮಗೆ ಕ್ಲಾರಿಟಿ ಆಗಿರುತ್ತೆ ಅಂತ ಕಾಣಿಸುತ್ತೆ. ಪರ್ಸ್ನಲ್ ಲೋನಲ್ಲಿ ನೀವು ಮೇಂಟೈನ್ ಮಾಡೋದನ್ನು ಸೊ ಈ ಒಂದು ಅಕೌಂಟಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಇದು ಯಾವಾಗ ಅಂತ ನೋಡಿದ್ರೆ, ನಿಗಮದಲ್ಲಿ ನೀವು ಕೊಡುವಂಥ ಈ ಒಂದು ರಿಕ್ವೆಸ್ಟ್ ಅಪ್ಲಿಕೇಶನ್ಸು, ಸೊ ರಿಕ್ವೆಸ್ಟ್ ಆ ಒಂದು ಲೆಟ್ರ್ ಇದೆಯಲ್ಲ, ಅದನ್ನು ಕೊಟ್ಟ ಮೇಲೆ ನಿಮಗೆ ಅದು 1-2-3 ತಿಂಗಳು ಒಳಗಡೆ ನಿಮಗೆ ಈ ಒಂದು ಪ್ರೋಸೆಸ್ಸಲ್ಲಿ ಕಂಪ್ಲೀಟೇಷನ್ ಆಗುತ್ತೆ. ಸೊ ಆ ಒಂದು ಸ್ಕೀಮು ಪ್ರತಿಯೊಂದು ಫಲಾನುಭವಿಗಳಿಗೂ ಅನ್ವಯ ಆಗುತ್ತೆ. ಸೊ ಯಾರ್ಯಾರು ಇದರಲ್ಲಿ ಎಲಿಜಿಬಿಲಿಟಿ ಇರ್ತಾರೆ, NBFC ಬ್ಯಾಂಕಲ್ಲಿ ಅಂದರೆ NBFC ಸಂಬಂಧಪಟ್ಟ ಈ ಒಂದು ಸೆಕ್ಟರಲ್ಲಿ ಏನೋ ಇದೆಯೋ, ಲೋನ್ ತೊಗೊಂಡಿದ್ದೀರೋ, ಸೊ ಅವ್ರಿಗೆಲ್ಲ ಎಲಿಜಿಬಿಲಿಟಿ ಕಂಪಲ್ಸರಿ ಇರುತ್ತೆ. ಮತ್ತು ಇನ್ನೊಬ್ಬರು ಕನ್ಫ್ಯೂಷನಾಗಿ ಕೇಳ್ತೀರಾ, ಸರ್ ನನ್ನಲ್ಲಿ ಆಲ್ರೆಡಿ ಕೆನರಾ ಬ್ಯಾಂಕ್ ಇದೆ, ಸೊ ನಾವೇನು ಮಾಡಬೇಕು? ಆಲ್ರೆಡಿ ಇರೋರು ಅದನ್ನು ಹಂಗೆ ಕಂಟಿನ್ಯೂಷನ್ಗೆ ಬೇರೆ ಥರ ಅವರು ತೊಗೊಂಡು ನಿಮಗೆ ಗೈಡ್ ಮಾಡ್ತಾರೆ, ಕನ್ಫ್ಯೂಷನ್ ಆಗೋದು ಬೇಡ, ಗೈಡ್ ಮಾಡ್ತಾರೆ. ಸೊ ಈ ಒಂದು ಪ್ರೋಸೆಸ್ ಮುಖಾಂತರ ನಿಮಗೆ ಆಗುತ್ತೆ. ಇದು ಆಲ್ರೆಡಿ ನಾನು ರಫ್ ಆಗಿ ನಿಮಗೆ ತುಂಬ ದಿವಸದಿಂದಲೇ ತಿಳಿಸಿದ್ದೀನಿ. ಸೊ ಈ ಥರ ಒಂದು ಪ್ರೋಸೆಸ್ ಆಗುತ್ತೆ. ನಿಮ್ಮ ಪರ್ಸ್ನಲ್ ಅಕೌಂಟು ಇಲ್ಲಿ ರಿಕ್ವೆಸ್ಟ್ ಮಾಡಿ ಇಲ್ಲೊಂದು ಅಕೌಂಟ್ನ ಓಪನ್ ಮಾಡ್ತೀರಾ, ಸರ್ಕಾರದಿಂದ ನಿಮ್ಮ ಅಮೌಂಟು ಸೇರಿ ಲೋನಿಗೆ ಕ್ಲಿಯರ್ ಆಗುತ್ತೆ. ಸೊ ಹಂಗಾಗಿ ತಾವು ಆ ರಿಕ್ವೆಸ್ಟ್ ಲೆಟ್ರು ಮುಂದೆ ಬರುವಂಥ ದಿನಗಳಲ್ಲಿ ಡೌನ್ಲೋಡ್ ಮಾಡಿ ಸರಿಯಾಗಿ ತೊಗೊಂಡು ಹೋಗಿ ಸಬ್ಮಿಟ್ ಮಾಡಿ ನಿಗಮಕ್ಕೆ. ಆದಷ್ಟು ಬೇಗ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಸೊ ಪ್ರತಿಯೊಂದೊಂದು ಏನು ನಾವು ಫಾಲೋಅಪಲ್ಲಿ ಇದ್ವೋ ಅದು ಅನುಕೂಲವಾಗ್ತೈತೆ. ಸೊ ನಿರಂತರವಾಗಿ ಎಲ್ಲರೂ ಒಂದಾಗಿದ್ದು ಈ ಒಂದು ಯೋಜನೆ ಇನ್ನೂ ಹಲವಾರು ಜನಕ್ಕೆ ಗೊತ್ತಿರಲ್ಲ. ದಯವಿಟ್ಟು ಈ ಒಂದು ವೀಡಿಯೋಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ, ಇನ್ನೂ ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ಯೋಜನೆ ಬರೀ ಇಲ್ಲಿಗೆ ನಮಗೆ ಇದಂತ ಇಲ್ಲ, ಇನ್ನು ಹೆಚ್ಚಾಗಿ ನಮ್ಮ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಯೂಸ್ ಮಾಡಲಿ. ಸೊ ನಿಮಗೆ ತಿಳಿಸಿರೋದು ಅರ್ಥ ಆಗಿರುತ್ತೆ ಅಂತ ನಾನು ಭಾವನೆಯಲ್ಲಿದ್ದೀನಿ. ಏನಾದರೂ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ನು ಇದು ಡೀಟೇಲ್ಸು ಕ್ಲಿಯರಾಗಿ ಅಪ್ಡೇಟ್ಸ್ ಬರುತ್ತೆ. ಸೊ ನಿಮಗೆ ಇನ್ನೂ ಕ್ಲಿಯರಾಗಿ ಅಪ್ಡೇಟ್ಸ್ ಆಗುತ್ತೆ. ಇವಾಗ ಏನಕ್ಕೆ ಅಮೌಂಟು ಇಷ್ಟು ಕಡಿಮೆ ಆಗಿಲ್ಲ ಅಂದರೆ, ಒಬ್ಬರು 12,000 ಕಟ್ತಾ ಇರ್ತೀರ, ಒಬ್ಬರು 10,000 ರೂಪಾಯಿ ಕಟ್ತಾ ಇರ್ತೀರ, ಒಬ್ಬರು 8,000 ರೂಪಾಯಿ ಕಟ್ತಾ ಇರ್ತೀರ. ಸೊ ಇದರಲ್ಲಿ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡಿ ಈ ಒಂದು ವೀಡಿಯೋದಲ್ಲಿ ತಿಳಿಸ ತಪ್ಪಾದರೆ ಅದು ಚೆನ್ನಾಗಿರಲ್ಲ ಅಂತಲೇ. ಸೊ ಇದು ನಿಮಗೆ ಉತ್ತರ ಅಂದರೆ ಸಿಗುತ್ತೆ, ಹಂಗಾಗಿ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರನೇ ಈ ಒಂದು ಅಮೌಂಟ್ ಇಷ್ಟು ಆಗ್ಬೋದು ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿಲ್ಲ. ನೀವು ಕಟ್ಟುವಂಥ ಇಂಟ್ರೆಸ್ಟಲ್ಲಿ 3-5% ನಿಮಗೆ ಸಹಾಯಧನ ಸಿಗುತ್ತೆ. ಸೊ ಪ್ರತಿಯೊಂದು ಫಲಾನುಭವಿಗಳಿಗೂ ಇದು ಒಳ್ಳೆಯ ಸುದ್ದಿ. ಸೊ ಏನೋ ಒಂದು ನಮಗೆ ಈ ಒಂದು ಸಹಾಯಧನ ಅಂದರೆ ಈ ಒಂದು ಇಂಟ್ರೆಸ್ಟು ಬಡ್ಡಿಯಲ್ಲಿ ಸ್ವಲ್ಪ ಕಡಿಮೆ ಆಯ್ತಂದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಸ್ಟಾರ್ಟಿಂಗಿಂದ ಒಳ್ಳೆಯದಾಗುತ್ತೆ, ಹೆಂಗೆ ಸರ್ ಒಳ್ಳೆಯದಾಗುತ್ತೆ? ಸೊ ತಾಳ್ಮೆಯಿಂದ ಇದ್ರಿ, ತುಂಬ ಜನ ಫಾಲೋಅಪಲ್ಲಿ ಇದ್ದಿರಿ. ಸೊ ನಿಮಗೆ ಇನ್ನೂ ಒಳ್ಳೆ ಅಪ್ಡೇಟ್ಸ್ನ ತೊಗೊಂಡು ಬರ್ತೀನಿ. ಇನ್ನೂ ಒಳ್ಳೆ ಏನೇನು ನಮ್ಮ ಒಂದು ಸ್ಟಾರ್ಟಿಂಗ್ ಲೆಟರ್ಸು ತಮಗೆ ಗೊತ್ತಿರುತ್ತೆ, ಏನೇನು ಕೊಟ್ಟಿದ್ದೀವಿ, ಏನೇನು ಪಾಯಿಂಟ್ಸಲ್ಲಿ ಕೊಟ್ಟಿದ್ದೀವಿ ಅಂತ ಕೂಡ ಕೊಟ್ಟಿದ್ದೀವಿ. ಸೊ ನಿರಂತರವಾಗಿ ಈ ಒಂದು ಪ್ರಯಾಣದಲ್ಲಿ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ಇರಲಿ. ಉದ್ದೇಶ ಒಂದೇ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು, ಪ್ರತಿಯೊಬ್ಬರು ಕನಸಿನ ಮನೆಯನ್ನು ಪಡ್ಕೋಬೇಕಂತ. ಸೊ ಜೊತೆಯಲ್ಲಿದ್ದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದ.